ನಮಸ್ಕಾರ ಎಲ್ರಿಗೂ. ನಾವಿವತ್ತು ಬಂದಿದ್ದೀವಿ ತುಮಕೂರಿಗೆ. ತುಮಕೂರಲ್ಲಿ ಏನಕ್ಕೆ ಬಂದಿದ್ದೀವಿ ಅಂತ ಹೇಳೋದಾದರೆ, ಯಾರು ಬರೋದು ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಬ್ರೋ. ಆರೋಗ್ಯಕ್ಕೆ ಹಾನಿಕರೇಶ್ವರ. ಫ್ಲಾಶ್ ಬ್ಯಾಕ್. ತುಮಕೂರು ಏನಕ್ಕೆ ಬಂದಿದ್ದೀವಿ ಅಂತ ಹೇಳೋದಾದ್ರೆ, ಎಲ್ಲೂ ಹೋಗ್ಬೇಡ್ರಪ್ಪ, ನಾನು ಇಲ್ಲೇ ಇದ್ದೀನಿ, ನಮ್ಗೆಲ್ಲ ಯಾರು ಉಳ್ತಾರ ಗುರು. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಸಿಂಗಲ್ ಸೊಡೆಗಳ ಲೈಫ್ ನಮ್ದು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಹತ್ರದ್ದು ಕಾರಲ್ಲಿ ಸಿಗೋ ಸಿನಿಮಾ ತರ 90s ಇಂದ 20s ವರೆಗೂ ಆಳ್ದಂತ ಕನ್ಸಿನ್ ರಾಣಿ, ನಮ್ ಬ್ಯೂಟಿ ಕ್ವೀನ್ ತರ, ತುಂಬಾ ಜನ ಪಡ್ಡೆ ಹುಡುಗರು ಕನ್ಸಿನ್ ರಾಣಿ ತರ ನಮ್ಗೆ ಇವತ್ತು ಇವಳು ಸಿಕ್ಕಿದಾಳೆ ಬ್ರೋ. ಬ್ಯಾಕ್ ಗ್ರೌಂಡ್ ಸೌಂಡ್ ಕೇಳಿಸಿದ್ರೆ ನಿಮ್ಗೆಲ್ಲ ಗೊತ್ತಾಗ್ತದೆ ಅನ್ಕೊಂತೀನಿ ನಾನು ಯಾವ ಸುಂದರಿ ಬಗ್ಗೆ ಮಾತಾಡ್ತಾ ಇದೀನಿ ಅಂತ. ತೋರಿಸ್ತೀನಿ. ಈ ಗಾಡಿದ ಎಕ್ಸಾಸ್ಟ್ ಸೌಂಡ್ ಕೇಳ್ತಿರೇನೆ ಒಂಥರ ಮಜಾ ಬರ್ತಿದೆ ಗುರು. ಹುಡುಗಿರ್ ತುಂಬಿರೋ ಕಾಲೇಜ್ ಹತ್ರ ಈ ಗಾಡಿನ ತಗೊಂಡು ಹೋಗ್ಬಿಟ್ರೆ ಚಡ್ಡೆ ಬಿಚ್ಚಿ ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ ನನ್ನ ಮಕ್ಕ. ಹುಡುಗಿರೆಲ್ಲ ನಮ್ಮನೆ ನೋಡ್ತಿರ್ಬೇಕು. ಮನ್ಸ್ ಮಾಡಿದ್ರೆ R1 ಬೇಕಾದ್ರೂ ತಗೊಬೋದು, ನಿಂಜಾ ಬೇಕಾದ್ರೂ ತಗೊಬೋದು, ಕಾಸು ಹಾಕಿದ್ರೆ ಎಷ್ಟು ಅವರ್ ಬೇಕಾದ್ರೂ ತಗೊಬೋದು. ಆದ್ರೆ ಈ ತರ ಗಾಡಿಗಳನ್ನ ತಗೊಳ್ಳೋದಕ್ಕೆ ಡಬಲ್ ಗುಂಡಿಗೆ ಬೇಕು ಬ್ರೋ. ಈ ತರ ಗಾಡಿಗಳೆಲ್ಲ ಅಷ್ಟು ಈಸಿಯಾಗಿ ಹುಡುಕಿದ್ರು ಸಿಗಲ್ಲ. ಬೈಕ್ ಎಂತೂಸಿಯಸ್ಟ್ಗಳ ಹತ್ರ ಮಾತ್ರ ಇರುತ್ತೆ ಈ ತರ ಗಾಡಿಗಳು. ಅಷ್ಟು ಡಿಫಿಕಲ್ಟ್ ಇರುತ್ತೆ ಈ ತರ ಬೈಕ್ಗಳನ್ನ ಬಜಾರಲ್ಲಿ ಹುಡ್ಕೋದಕ್ಕೆ. RX ಒಂಥರ ಜಾಪನೀಸ್ ಮೆಷಿನ್ ಬ್ರೋ. ಇದು ಇಂಡಿಯಾದಲ್ಲಿ ಮೊದಲು ಲಾಂಚ್ ಆಗೋದಕ್ಕಿಂತ ಮುಂಚೆ ಇಂಪೋರ್ಟ್ ಮಾಡ್ಕೊಂಡು ಇದನ್ನ ಗಾಡಿನ ಓಡಾಡಿಸ್ತಾ ಇದ್ರು. ಅಷ್ಟು ಕ್ರೇಜ್ ಇತ್ತು ಈ ಗಾಡಿಗೆ. ಗಾಡಿ ಮೇಲಿಂದ ಹಿಡಿದು ವಾಟರ್ ಟ್ಯಾಂಕರ್ ಮೇಲೆ ಕೂಡ ಬರ್ಬಿಡೋರೆ ಗಜಾ ಅಂತ. 1985 ಅಲ್ಲಿ ಮೊದಲನೇ ಗಾಡಿ RX 100 ಅಂತೇಳಿ ಇಂಡಿಯಾದಲ್ಲಿ ಲಾಂಚ್ ಆಯಿತು. ಅದಾದ್ಮೇಲೆ 1985 ಇಂದ 1997 ವರೆಗೂ ಇಂಡಿಯನ್ ಬಜಾರ್ನ ಆಳದಂಥ ಗಾಡಿ RX. ಈ ಗಾಡಿ ನೀವು ಯಾವ ಥರ ಮಾಡಿಫಿಕೇಶನ್ಸ್ ಬೇಕಾದರೂ ಮಾಡ್ಬೋದು. ಎಲ್ಲ ಥರ ಮಾಡಿಫಿಕೇಶನ್ಗೂ ತಡೆಯುತ್ತೆ ಗಾಡಿ. ಕಾರ್ಬೋರೇಟ್ರ್ ಚೇಂಜ್ ಇಂದ ಹಿಡಿದು, ಕ್ವಿಕ್ ಥ್ರಾಟಲ್ ಇಂದ ಹಿಡಿದು, ಎಂಜಿನ್ ಹೆಡ್ನ ಚೇಂಜ್ ಮಾಡಿಕೊಂಡು, ಸೈಲೆನ್ಸರ್ನ ಆಲ್ಟ್ರೇಷನ್ ಮಾಡಿಕೊಂಡು, ಅಬಾಬಾಬಾಬಾ ಗಾಡಿ ಎಕ್ಸಾಸ್ಟ್ ಸೌಂಡ್ ಕೇಳಿಸಿದ್ರೆ ಒಂಥರ ಮಜಾ. ಈ ಗಾಡಿ ನೋಡ್ತಾ ಇದ್ರೆ ನನಗೆ ನೆನಪಾಗೋದೊಂದೇ, ಸಿನ್ಸ್ 1985 ಅಂತ. ಅದು ಕಂಪ್ನಿ ಹುಟ್ಟಿದ ವರ್ಷ. ಯಾಕಂಗ ಹಾಕ್ತಾರೆ? ಬ್ರ್ಯಾಂಡ್ಗೆಲ್ಲ ಹಂಗೆ ಹಾಕೋದು. 1985 ಅಲ್ಲಿ ಇಂಡಿಯಾದಲ್ಲಿ ಲಾಂಚ್ ಆಗಿದಂಥ ಈ ಗಾಡಿ 1997 ವರೆಗೂ ಇಂಡಿಯನ್ ಬಜಾರ್ನ ಆಳ್ಬಿಡ್ತು. ಇವಾಗಲೂ ಕೂಡ ಇದ್ದಿದ್ರೆ ಈ ಗಾಡಿ ಆಳ್ತಾ ಇತ್ತು. ಬಟ್ ಏನು ಮಾಡೋದು, ಎಮಿಷನ್ ಲಾಸ್ ಅಂತ ಹೇಳ್ಕೊಂಡು ಮುಂಡೆ ಮಕ್ಕಳು ಚೆನ್ನಾಗಿರೋ ಗಾಡಿಗಳನ್ನೆಲ್ಲ ಬ್ಯಾನ್ ಮಾಡಿ ಬಿಸಾಕ್ಬಿಟ್ರು. ಇವಾಗ ಇದು 4 ಸ್ಟ್ರೋಕ್ ಗಾಡಿಗಳ ಮುಂದೆ ಈ 2 ಸ್ಟ್ರೋಕು ತುಂಬ ರಾಜಂತರ ನಡೀತಾ ಇದ್ರು ಕೂಡ ಸದ್ಯದ ಪರಿಸ್ಥಿತಿಗೆ ಎಮಿಷನ್ ಲಾ ಅಂತ ಇರೋದ್ರಿಂದ ಈ ಗಾಡಿಗಳು ನಾವೇನು ಮಾಡೋಕ್ಕಾಗ್ತಾ ಇಲ್ಲ. ಇಂಡಿಯನ್ ಮಾರ್ಕೆಟಲ್ಲಿ ಇದು ಅಫಿಷಿಯಲ್ ಆಗಿ ಬ್ಯಾನ್ ಆಗಿದ್ರು ಕೂಡ ಇದರಲ್ಲಿರೋ ಗತ್ತು ಗಾಂಭೀರ್ಯ ಇವತ್ತಿಗೂ ಕೂಡ ಕಡಿಮೆ ಆಗಿಲ್ಲ. ಇನ್ನು ಈ ಗಾಡಿ ಎಂಜಿನ್ದು ಸ್ಪೆಸಿಫಿಕೇಶನ್ಸ್ ಹೇಳೋದಾದರೆ, RX 135 ಇದನ್ನು ಬಿಟ್ಬಿಟ್ರೆ 1985 ಅಲ್ಲಿ RX 100 ಇಂಡಿಯಾದಲ್ಲಿ ಲಾಂಚ್ ಆಯಿತು. RX 100 ಅಲ್ಲಿ ಎಂಜಿನ್ ಕೆಪಾಸಿಟಿ ಬಂದು 98cc ಎಂಜಿನ್, ಏರ್ ಕೂಲ್ಡ್ ಇಂಜಿನ್ ಇತ್ತು. 11.2 ಹಾರ್ಸ್ ಪವರ್ ಕೊಡ್ತಾ ಇತ್ತು. 10.45 ನ್ಯೂಟನ್ ಮೀಟರ್ ಟಾರ್ಕ್ ಕೊಡ್ತಾ ಇತ್ತು 7500 RPM ಅಲ್ಲಿ. ಇವತ್ತು ಬರ್ತಿರೋ ಮಾರ್ಕೆಟಲ್ಲಿ 4 ಸ್ಟ್ರೋಕ್ ಎಂಜಿನ್ ಅಲ್ಲೆಲ್ಲ 4 ತರ ಪ್ರೋಸೆಸ್ ಇರುತ್ತೆ. ಒಂದು ಸಕ್ಷನ್, ಇನ್ನೊಂದು ಕಂಪ್ರೆಷನ್, ಇನ್ನೊಂದು ಎಕ್ಸ್ಪಾನ್ಷನ್, ಇನ್ನೊಂದು ಎಕ್ಸಾಸ್ಟ್ ಅಂತ. ಈ 4 ಸ್ಟ್ರೋಕ್ ಎಂಜಿನ್ಗಳೆಲ್ಲ ಈ 4 ಸೈಕಲ್, 4 ಪ್ರೋಸೆಸ್ 4 ಸೈಕಲ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಬಟ್ ಈ ತರ 2 ಸ್ಟ್ರೋಕ್ ಗಾಡಿಗಳಲ್ಲಿ ಇದಿಷ್ಟು 4 ಪ್ರೋಸೆಸ್ ಬರೀ 2 ಸೈಕಲ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಡಬಲ್ ಆಫ್ ದ ಪವರ್ ಈ ಗಾಡಿಯಲ್ಲಿ ಸಿಗುತ್ತೆ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. 4 ಸ್ಟ್ರೋಕ್ ಇಂಜಿನ್ ಅಲ್ಲಿ ನಮ್ಗೆ ಏನು ಪವರ್ ಪ್ರೊಡಕ್ಷನ್ ಆಗುತ್ತಲ್ಲ, ಅದ್ರ ಡಬಲ್ ಆಫ್ ದ ಪವರ್ ಸಿಂಗಲ್ ಸ್ಟ್ರೋಕ್ ಅಲ್ಲಿ ಈ ಗಾಡಿಯಲ್ಲಿ ಪವರ್ ಜನರೇಟ್ ಆಗುತ್ತೆ. ಆ ಒಂದು 2 ಸ್ಟ್ರೋಕ್ ಎಂಜಿನ್ದು ಗತ್ತದು. ನಿನ್ಗಿದು ಬೇಕಿದ್ದ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಕೀ ಆನ್ ಮಾಡೋ ಲೋಫರ್. ಎಮಿಷನ್ ಲಾ ಅವ್ರ ಕಡೆಯಿಂದ ಗಾಡಿನ ಬ್ಯಾನ್ ಮಾಡಿಸ್ಬಿಟ್ರು. ಈ ಗಾಡಿ ಬ್ಯಾನ್ ಆದ್ಮೇಲೆ ಕೂಡ ಯಮಾದವರು ತುಂಬ ಟ್ರೈ ಮಾಡಿದ್ರು, RX 135, RX Z ಅಂತ. ಆದರೂ ಮಾರ್ಕೆಟಲ್ಲಿ ಸರ್ವೈವ್ ಮಾಡೋಕ್ಕಾಗಲಿಲ್ಲ. ಒಳ್ಳೆಯವ್ರ ಬಾಯಿಗೆ ಬಣ್ಣ ಹಾಕಕ್ಕೆ ಅಂತಾನೆ ತುಂಬಾ ಜನ ಇರ್ತಾರೆ, ಅದರಲ್ಲಿ ಎಮಿಷನ್ ಲಾಗೂ ಕೂಡ ಒಂದು. ಈ ಗಾಡಿಗಿರುವಂಥ ಫ್ಯಾನ್ ಬೇಸ್ ಯಾವ ಸ್ಪೋರ್ಟ್ಸ್ ಬೈಕ್ ಕೂಡ ಇಲ್ಲ.
ಈ ಗಾಡಿಲಿರುವಂಥ ಗತ್ತು ಮತ್ತು ಗಾಂಭೀರ್ಯನ ಯಾವ ಸ್ಪೋರ್ಟ್ಸ್ ಬೈಕು ಕೂಡ ಟಚ್ ಮಾಡೋದಕ್ಕೂ ಆಗಲ್ಲ. ನಂದೇ ಹವಾ ಅಂತ ಇವತ್ತು ಬಜಾರಲ್ಲಿ ಹೇಳ್ಕೊಂಡು ಓಡಾಡ್ತಿರೋ ಎಲ್ಲ ನರಿಗಳು ಕೂಡ ಈ ಗಾಡಿಯಲ್ಲಿರೋ ಒಂದು ಗತ್ತನ್ನ ಟಚ್ ಕೂಡ ಮಾಡೋದಕ್ಕಾಗಲ್ಲ. ಆ ಥರ ಈ RX ಗಾಡಿಗಳದ್ದು ಕತೆ. ಮೊದಲೇ ಹೇಳ್ತಾರಲ್ಲ, ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತ. ಶುರುವಾಗಿದ್ದು ಚೆನ್ನಾಗಿದ್ರು ಕೂಡ ಕೊನೆಯಾಗಿದ್ದು ಈ ಗಾಡಿದು ತುಂಬ ಭಯಂಕರವಾಗಿ ಕೊನೆ ಆಯಿತು. ಇಂಡಿಯನ್ ಮಾರ್ಕೆಟಲ್ಲಿ ಆಳ್ತಿರೋಂಥ ಟೈಮಲ್ಲೇ ಈ ಗಾಡಿದು ಎಂಡಿಂಗ್ ಆಗಿ ಕಂಪ್ಲೀಟ್ ಆಗೋಯ್ತು. ಈ ಗಾಡಿದು ಪವರ್ ಮತ್ತು ಈ ಗಾಡಿದು ಫೀಲ್ನ ನಾವು ನಮ್ಮ ಜನ್ರೇಷನಲ್ಲೇ ಕ್ಲೋಸ್ ಮಾಡ್ಕೊಳ್ತಾ ಇದೀವಿ ಅನ್ಕೊಂತೀವಿ. ಮುಂದಿನ ಜನ್ರೇಷನ್ಗೆ ಈ ಥರ ಗಾಡಿಗಳೆಲ್ಲ ಸಿಗಲ್ಲ. ಮಚ್ಚ ನೀನ್ ಬದುಕ್ಬೇಕಾ? ಮಚ್ಚ ನೀನ್ ಬದುಕ್ಬೇಕಾ? ಈ ಗಾಡಿ ಯಾಕೆ ಇಷ್ಟೊಂದು ಫ್ಯಾನ್ ಪ್ರೈಸ್ ಇರುತ್ತೆ ನನಗೆ ಇವಾಗ ಗೊತ್ತಾಗ್ತಾ ಇದೆ. ಡ್ರ್ಯಾಗ್ ರೇಸಿಂಗ್ ಮಾತ್ರ ಹೇಳಿ ಮಾಡಿಸಿದಂಥ ಗಾಡಿ. ಯಾವ KTM ಕೂಡ ಈ ಗಾಡಿಗಳ ಮುಂದೆ ನಿಲ್ಲಲ್ಲ. ಈ RX ನ ರಿವ್ಯೂ ಮಾಡಕ್ ತಗೊಂಡ್ಮೇಲೆ ಈ ಗಾಡಿದು ಇನ್ನೊಂದು ಹಿಸ್ಟ್ರಿ ಹೇಳಿಲ್ಲ ಅಂದ್ರೆ ಗಾಡಿಗೆ ಅವಮಾನ. BMW 1000RR ನೀವೆಲ್ಲ ಕೇಳಿರ್ತೀರಾ. ಈ RX ಲಾಂಚ್ ಆದಾಗ BMW 1000RR ಜೊತೆ ಒಂದು ಕಾಂಪೀಟ್ ಮಾಡಿದ್ರು. BMW 1000RR 4 ಸಿಲಿಂಡರ್ ಎಂಜಿನ್ 400 ಮೀಟರ್ ಡಿಸ್ಟೆನ್ಸ್ ನ ಕವರ್ ಮಾಡೋದಕ್ಕೆ 10.2 ಸೆಕೆಂಡ್ ತಗೊಂಡ್ರೆ, ಈ RX 400 ಮೀಟರ್ ಅದೇ 400 ಮೀಟರ್ ನ ಕವರ್ ಮಾಡೋದಕ್ಕೆ 14 ಸೆಕೆಂಡ್ ತಗೊಳುತ್ತೆ. ಸೊ 100cc ಗಾಡಿ ಆಗಿರೋ ಈ ಗಾಡಿ 1000cc ಗಾಡಿಗಳ ಮುಂದೆ ಯಾವ ಲೆವೆಲ್ಗೆ ಡಾಮಿನೇಟ್ ಮಾಡ್ತದೆ ಮಾರ್ಕೆಟ್ನ ಅಂತ ನೀವೆಲ್ಲ ಅರ್ಥ ಮಾಡ್ಕೊಳ್ಬಹುದು. ಈ ಗಾಡಿ ಪೊಟೆನ್ಷಿಯಲ್ ಬಗ್ಗೆ ಗೊತ್ತಿರೋರು ಯಾವುದೇ ಕಾರಣಕ್ಕೂ ಬೇರೆ ಯಾವ ಗಾಡಿಗೂ ಫ್ಯಾನ್ಗಳಾಗಲ್ಲ. ಮಾತ್ ನಿಲ್ಸಿ ಬೆಂಕಿಲ್ಲ ತುಂಕರ್ಸಲೇ. ಬಂಡಾಯ ಹೇಳ್ತಿದ್ದಾರೆ. ಬೆಂಕಿಲತ್ತ ಬರ್ತಾ ಇದ್ದಾಳೆ. ಆದ್ರೆ ಇವತ್ತು ಬೆಂಕಿಲ ತನ್ ಕರ್ಸಿರೋ ನಾವು ಕತ್ಲಿರೋ ಊರಿಗೆ ಸೂರ್ಯನ್ ತಂದಂಗೆ.